Jungle. ನಾನು ಡಾಕ್ಟರ್ ಮಂಜುನಾಥ್ ಅಂತ, ನಿವೃತ್ತ ಆರ್ಥೋಪೆಡಿಕ್ ಸರ್ಜನ್ನು KR ಹಾಸ್ಪಿಟ್ಲು ಮೈಸೂರು. ನಾನು ನಿವೃತ್ತ ಆಗಿ 2005ರಲ್ಲಿ ನಿವೃತ್ತ ಆದೆ. ಆಮೇಲೆ ಈ ಆಸ್ಪತ್ರೆ ಕಟ್ಟಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡು ನಮ್ಮ ಡಾಕ್ಟರ್ ರಘುನಂದನ್ಗೋಸ್ಕರವಾಗಿ ಈ ಆಸ್ಪತ್ರೆ ಕಟ್ಟಿರೋದು. ಅವ್ರಿಗೆ ಸರ್ಜರಿ ಕಲಿಸ್ಬೇಕು, ಅವ್ರಿಗೂ ಆಸೆ ಇತ್ತು. ದೊಡ್ಡಪ್ಪ ನನಗೆ ಸರ್ಜರಿ ಕಲಿಸಿ ನಮ್ಮದೇ ಒಂದು ಆಸ್ಪತ್ರೆ ಕಟ್ಬಿಡೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅವರು ರಿಕ್ವೆಸ್ಟ್ ಮೇರೆಗೆ ನಾನು ಈ ಆಸ್ಪತ್ರೆ 2013ರಲ್ಲಿ ಸ್ಥಾಪನೆ ಮಾಡಿದೆ. ಉದ್ಘಾಟನೆ ಆಯಿತು ಅವಾಗ. ಅಲ್ಲಿಂದ ಇಲ್ಲಿವರೆಗೂ 13 ವರ್ಷ ಆಗಿದೆ. ಪ್ರತಿ ವರ್ಷ ನಾವು ಇದು ಫ್ರೀ ಕ್ಯಾಂಪ್ ಮಾಡ್ತಾಯಿದ್ವಿ. ಆವಾಗ 24 ಮಾರ್ಚ್ ಪ್ರತಿ ವರ್ಷ ಫ್ರೀ ಕ್ಯಾಂಪು ಬಡವರಿಗೆ, ಆಮೇಲೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಭಾಳ ಉಚಿತವಾಗಿ ತಪಾಸಣೆ ಉಚಿತ ಮತ್ತು ಸರ್ಜರಿನಲ್ಲಿ 50% ಡಿಸ್ಕೌಂಟು, ಆಮೇಲೆ ಇನ್ವೆಸ್ಟಿಗೇಷನಲ್ಲಿ 30% ಡಿಸ್ಕೌಂಟು, ಎಲ್ಲ ಮಾರ್ಕ್ನಲ್ಲಿ ಡಿಸ್ಕೌಂಟು, ಎಕ್ಸ್ರೇದಲ್ಲಿ ಡಿಸ್ಕೌಂಟು, ಆಮೇಲೆ ಫಿಸಿಯೋಥೆರಪಿನಲ್ಲಿ ಅಡ್ವಾನ್ಸ್ ಫಿಸಿಯೋಥೆರಪಿ ಇಟ್ಟಿದ್ವಿ, ಅದರಲ್ಲೂ ಡಿಸ್ಕೌಂಟು. ಪ್ರತಿ ವರ್ಷ ಈ ಥರ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಇಲ್ಲಿ ಸ್ಪೆಷಲ್ಲಾಗಿ ನಾವೇನು ಮಾಡ್ತಾಯಿದ್ವಿ ಅಂದರೆ, ಎಲ್ಲಿ ಆಗದಲ್ಲೇ ಇದ್ದಿದ್ದು ಮೂಳೆ ಮುರಿತ ಆಗಲಿ, ಕೀವಾಗಿ ಜೋಡಣೆ ಆಗದಿದ್ದು ಮೂಳೆ ಇರ್ತಾವಲ್ಲ ಅಂಥವಕ್ಕೆಲ್ಲ ನಾವು ಸಕ್ಸಸ್ ಮಾಡಿಕೊಡ್ತೀವಿ. ಎಲ್ಲಿ ಆಗೋದೇ ಇಲ್ಲಪ್ಪ, ನನ್ನ ಜೀವನ ಇಷ್ಟೇ ಅಂತ ಪೇಷಂಟ್ ಏನಾನ ಆ ಥರ ಕೂತ್ಕೊಂಡ ಅಂಥವ್ರು ಬಂದರೆ ಇಲ್ಲಿ ನಾವು ಸಕ್ಸಸ್ ಮಾಡಿಕೊಟ್ಟು ಅವ್ರು ನಡೆಸಿದ ಜೀವನ ಮಾಡಿಕೊಡ್ತೀವಿ. ನಡೆಯೋಣ ಲೋಕೋಮೋಷನ್ ಇದೆ, ಚಲನಶೀಲತೆಗೆ ಜೀವನ ಅನ್ನೋದು ನನ್ನ ಲೋಬೋ ಇದೆ. ಲೋಕೋಮೋಷನ್ ಇದೆ ಲೈಫ್ ಅಂತ. ಅವ್ರು ನಡೆಯಲಿಲ್ಲ ಅಂದರೆ ಸೈಕಲಾಜಿಕಲ್ ಎಫೆಕ್ಟ್ ಆಗಿ ಬೆಡ್ ರಿಡನ್ ಆಗಿಬಿಡ್ತಾರೆ. ಅದಕ್ಕೆ ನಡೆಸ್ತೀವಿ ನಾವು. ಆದಷ್ಟು ನಾವು ಎಂಥ ಕೇಸ್ಗಳಿದ್ರೂ ಕೂಡ ನಡೆಸಿ ಇದು ಮಾಡ್ತೀವಿ. ಆಮೇಲೆ ಇತ್ತೀಚೆಗೆ ನಾವು ಒಂದು ಡಯಾಬಿಟಿಕ್ ಗ್ಯಾಂಗ್ರೇನ್ ಆಗಲಿ, ಸ್ಮೋಕರ್ ಡಿಸೀಸ್ ಗ್ಯಾಂಗ್ರೇನ್ ಆಗಲಿ, ಆ ಗ್ಯಾಂಗ್ರೇನಿಗೆ TTT ಅಂತ ಒಂದು ಆಪ್ರೇಷನ್ ಮಾಡ್ತಾಯಿದ್ದೀವಿ. ಅದು ತುಂಬ ಸಕ್ಸಸ್ ಆಗ್ತಾಯಿದೆ. 100 ಗಟ್ಟಲೆ ಕೇಸುಗಳು ಸಕ್ಸಸ್ ಮಾಡಿ ಗ್ಯಾಂಗ್ರೇನು ಕಾಲು ತೆಗೆಯೋದು ಉಳಿಸಿದ್ದೀವಿ. ಅದನ್ನು ಸ್ಪೆಷಲಾಗಿ ನಮ್ಮ ಹಾಸ್ಪಿಟ್ಲಲ್ಲೇ ಮಾಡ್ತಾ ಇರೋದು, ಎಲ್ಲಿ ಮಾಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಅದು ಭಾಳ ಸಕ್ಸಸ್ ಆಗ್ತಾಯಿದೆ. ಆ ಡಯಾಬಿಟಿಕ್ ಕೇಸುಗಳು ತುಂಬ ಅಡ್ಮಿಟ್ ಆಗ್ತಿದ್ದಾವೆ, ಅದನ್ನೆಲ್ಲ ಸಕ್ಸಸ್ ಮಾಡ್ತಾಯಿದ್ದೀವಿ. ಇವತ್ತು ಅದು ಡಿಸ್ಕೌಂಟ್ ಮೇರೆಗೆ ನಾವು ಮಾಡಿಕೊಡ್ತಾಯಿದ್ವಿ. 50% ಡಿಸ್ಕೌಂಟ್ ಯಾವುದೇ ಆಗಲಿ, ಟೋಟಲ್ ನೇ ರಿಪ್ಲೇಸ್ಮೆಂಟ್ ಆಗಲಿ, ಯಾವುದೇ ಸರ್ಜರಿ ಆಗಲಿ, ನರ ಇಟ್ಕೊಂಡಿರೋದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಲಿ, ಟೋಟಲ್ ನೀ, ಆಮೇಲೆ ಫೇಲೋರ್ ಕೇಸಸ್ ಆಗಲಿ, ಎಂಥವಾದರೂ ಇಲ್ಲಿ ಬಂದರೆ 50% ಡಿಸ್ಕೌಂಟ್ನಲ್ಲಿ ಮಾಡಿಕೊಡ್ತೀವಿ. ಇದು ಸತತವಾಗಿ ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ. ಇದು ಫ್ರೀ ಕ್ಯಾಂಪ್ ನಾವು ಬಿಡೋದಿಲ್ಲ, ಸೇವೆ ಮಾಡಬೇಕು ಅಂತ ನಮ್ಮ ದೇಹ ಅದಕ್ಕೋಸ್ಕರವಾಗಿ ಮಾಡ್ತಾಯಿದ್ವಿ. ಸರ್, ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ ಸರ್? ಇಲ್ಲಿ 4 ಜನ ಇದ್ವಿ. ನಾನು, ಡಾಕ್ಟರ್ ರಘುನಂದನ್, ಇನ್ನೊಬ್ಬರು ಡಾಕ್ಟರ್ ಚಂದನ್ ಅನ್ನೋ ಇನ್ನೊಬ್ಬರು ಡಾಕ್ಟರ್ ಇದ್ದಾರೆ. 4 ಜನ ಆರ್ಥೋಪೆಡಿಕ್ ಸರ್ಜನ್ ಇದ್ದೀವಿ. ನಾನು ಚೇರ್ಮನ್ ಇದಕ್ಕೆ, ಅವರು ಡೈರೆಕ್ಟ್ರು, ರಘುನಂದನ್ ಡೈರೆಕ್ಟ್ರು. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರು ಡಾಕ್ಟರ್ ಬೃಂದ ಅಂತ ಅವ್ರು ಅಡ್ಮಿನಿಸ್ಟ್ರೇಷನ್ ಮಾಡ್ಕೊತಾ ಇದ್ದಾರೆ. ಆಮೇಲೆ ಈ ಹಾಸ್ಪಿಟ್ಲು ಅಡ್ಮಿನಿಸ್ಟ್ರೇಷನ್ ಮಾಡೋದು ಡಾಕ್ಟರ್ ತುಳಸಿ ಮಂಜುನಾಥ್ ಅಂತ ಅವ್ರು ನೋಡ್ತಾ ಇದ್ದಾರೆ. ಎಷ್ಟು ದಿನ ಇರುತ್ತೆ ಸರ್ ಈ ಕ್ಯಾಂಪ್? ಒಂದೇ ದಿನ, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾಡ್ತಾರೆ, ಫ್ರೀ ಆಗಿ. ಓಕೆ ಸರ್. ನಮಸ್ಕಾರ, ನಾನು ಡಾಕ್ಟರ್ ರಘುನಂದನ್ ಅಂತ, ಮಾನಸ ಕೀಲು ಮೂಳೆ ಆಸ್ಪತ್ರೆ ಭೋಗಾದಿ ರಸ್ತೆ ಇಲ್ಲಿ ಕೀಲು ಮೂಳೆ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಆಸ್ಪತ್ರೆ 13ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಒಂದು ಉಚಿತ ಕೀಲು ಮೂಳೆ ತಪಾಸಣೆ ಶಿಬಿರನ ಮಾಡ್ತಾ ಇದ್ವಿ. ಈ ಆಸ್ಪತ್ರೆ ಬಂದ್ಬಿಟ್ಟು 2013ರಲ್ಲಿ ಓಪನ್ ಆಗಿದೆ. ಡಾಕ್ಟರ್ ಟಿ ಮಂಜುನಾಥ್, ರಿಟೈರ್ಡ್ ಪ್ರೊಫೆಸರ್ ಆಫ್ ಆರ್ಥೋಪೆಡಿಕ್ಸ್, KR ಹಾಸ್ಪಿಟಲ್, ಅವರು ನಮ್ಮ ದೊಡ್ಡಪ್ಪನವರು ಕೂಡ, ನಾನು ಅವರು ಸೇರಿಬಿಟ್ಟು ಈ ಹಾಸ್ಪಿಟಲ್ನ ಶುರು ಮಾಡಿದ್ವಿ. 13 ವರ್ಷದಿಂದ ಸತತವಾಗಿ ಯಶಸ್ವಿಯಾಗಿ ನಾವು ನಡೆಸ್ಕೊತ ಬರ್ತಾ ಇದ್ವಿ. ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವಕ್ಕೆ ಒಂದು ಉಚಿತ ಕೀಲು ಮೂಳೆ ತಪಾಸಣೆ ಶಿಬಿರ ನಾವು ಮಾಡೇ ಮಾಡ್ತೀವಿ. ಅದೇ ಥರ ಇದು 12ನೇ ಶಿಬಿರನ ನಾವು ಮಾಡ್ತಾ ಇದ್ವಿ.
ಈ ಶಿಬಿರದಲ್ಲಿ ಹಲವಾರು ಇದೆ. ಒಂದು ಕನ್ಸಲ್ಟೇಷನ್, ನಮ್ಮ ವೈದ್ಯಕೀಯ ಸಲಹೆ ಏನಿದೆ ಅದು ಫ್ರೀ ಇರುತ್ತೆ. ಎಕ್ಸ್ರೇ ಮೇಲೆ, ಔಷಧಿ ಮೇಲೆ, ರಕ್ತ ಪರೀಕ್ಷೆ ಮೇಲೆ, ಸ್ಕ್ಯಾನಿಂಗ್ ಮೇಲೆ, ಶಸ್ತ್ರಚಿಕಿತ್ಸೆ ಮೇಲೆ, ಫಿಸಿಯೋಥೆರಪಿ ಮೇಲೆ ಎಲ್ಲದಕ್ಕೂ ವಿಶೇಷವಾದ ರಿಯಾಯಿತಿಯಲ್ಲಿ ನಾವು ಇವತ್ತು ಮಾಡ್ತಾ ಇದ್ವಿ. ಸುಮಾರು ಜನ ಪೇಷಂಟ್ಸ್ ಬಂದಿದ್ದಾರೆ, ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನಮ್ಮದು ಹಾಸ್ಪಿಟ್ಲು ಸ್ಪೆಷಾಲಿಟಿ ಬಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ನಿಂದ ಆಗುವ ಗಾಯಗಳಿಗೆ, ಗ್ಯಾಂಗ್ರೀನ್ಗಳಿಗೆ ನಾವು TTT ಅಂತ ಒಂದು ಚಿಕಿತ್ಸೆಯನ್ನು ಮಾಡ್ತಾ ಇದ್ವಿ. ಅದು ಒಂದು ವಿಶೇಷವಾದ ಚಿಕಿತ್ಸೆ. ಕಾಲನ್ನ ತೆಗಿಬೇಕು ಅಂದವರಿಗೆಲ್ಲ ನಾವು ಕಾಲು ಉಳಿಸೋಂಥ ಒಂದು ಹೆಗ್ಗಳಿಕೆ ನಮ್ಮ ಆಸ್ಪತ್ರೆಗೆ ಬಂದಿದೆ. ಅದಲ್ಲದೆ ಸ್ಮೋಕಿಂಗಿಂದ ಆಗೋದು ಗ್ಯಾಂಗ್ರೀನು, ಆ ಗ್ಯಾಂಗ್ರೀನಿಂದ ಕಾಲು ಕಟ್ ಮಾಡೋದನ್ನ ನಾವು ಉಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ, ಉಳಿಸಿದ್ವಿ ಕೂಡ ಸುಮಾರು. ಅದಲ್ಲದೆ ಕೀಲು ನೋವುಗಳು, ಕೀಲು ಸವೆತ, ಅದಕ್ಕೆಲ್ಲ ರಿಪ್ಲೇಸ್ಮೆಂಟ್ ಸರ್ಜರೀಸು, ಆಮೇಲೆ ಮೂಳೆ ಕೂಡದೇ ಇರೋ ಮೂಳೆ, ಕೀವು ಆಗಿರೋ ಮೂಳೆ, ಇದಕ್ಕೆಲ್ಲ ಶಸ್ತ್ರಚಿಕಿತ್ಸೆ, ಬೆನ್ನು ಹುರಿ ಚಿಕಿತ್ಸೆ, ಈ ಥರ ಸುಮಾರು ಮೂಳೆ ಚಿಕಿತ್ಸೆಗೆ ಸಂಬಂಧಪಟ್ಟಿದ್ದ ಎಲ್ಲ ಟ್ರೀಟ್ಮೆಂಟು ನಮ್ಮ ಹಾಸ್ಪಿಟಲಲ್ಲಿ ಲಭ್ಯ ಇದೆ. ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ಫಿಸಿಯೋಥೆರಪಿ ಸೆಂಟರ್ ನಮ್ಮ ಹಾಸ್ಪಿಟಲಲ್ಲಿದೆ. ಅದರಲ್ಲಿ ಒಂದು ವಿಶೇಷವಾಗಿ ರೋಬೋ ಸ್ಪೈನ್ ಅಂತ ಒಂದು ಯಂತ್ರ ನಾವು ಇಟ್ಕೊಂಡಿದ್ವಿ. ಈ ಡಿಸ್ಕ್ ಪ್ರೊಲ್ಯಾಪ್ಸು, ಅದಕ್ಕೆ ಬೆನ್ನು ಹುರಿ, ಇದಕ್ಕೆಲ್ಲ ಶಸ್ತ್ರಚಿಕಿತ್ಸೆ ಇಲ್ಲದೆ ಬರೀ ಫಿಸಿಯೋಥೆರಪಿಯಲ್ಲಿ ಸರಿ ಮಾಡುವಂಥ ಒಂದು ಉಪಕರಣ ಅದು ವಿಶೇಷವಾಗಿ ನಮ್ಮಲ್ಲಿದೆ. ಈ ಥರ ಸುಮಾರು ಸೌಲಭ್ಯ ಇರೋ ಒಂದು ಹಾಸ್ಪಿಟ್ಲು 12-13 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಅದನ್ನು ಆ ಸಂತೋಷ ನಮಗಿದೆ.